ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಏಪ್ರಿಲ್ 12, 2026 ರಂದು ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭ ಹಾಗೂ 2A ಮೀಸಲಾತಿಗಾಡಿ ಪಂಚಮಸಾಲಿ ಪ್ರತಿಜ್ಞಾಕ್ರಾಂತಿ ಭವ್ಯ ಮೆರವಣಿಗೆ, ಕುಂಭಮೇಳ ಹಾಗೂ ಹಲದಿ ಮಜಲು, ಗೊಂಬೆಗಳ ಕುಣಿತ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವೇಷ ಧರಿಸಿದ ಮಹಿಳೆ ಹಾಗೂ ಪಂಚಮಸಾಲಿ ಜಗದ್ಗುರುಗಳು ಶ್ರೀ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಶ್ರೀ ಶಟಸ್ಥ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಹಿರೇಮಠ ಮುತ್ತಗಿ, ಶ್ರೀ ಶಟಸ್ಥ ಬ್ರಹ್ಮ ಅಭಿನವ ಸಂಗನಬಸವ ಶಿವಾಚಾರ್ಯರು ಹಿರೇಮಠ ಮನಗೂಳಿ, ವೇದಮೂರ್ತಿ ಶರಣಯ್ಯ ಕಂಬಿಮಠ, ಶ್ರೀ ನರಹರಿ ಜೋಶಿ ಸಂಸ್ಕೃತ ಪಂಡಿತರು ಮುತ್ತಗಿ. ಪ್ರತಿಮೆ ಅನಾವರಣ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ಹಾಗೂ ಮಾಜಿ ಕೇಂದ್ರ ಸಚಿವರು ಭಾರತ ಸರ್ಕಾರ, ಶ್ರೀ ಅಪ್ಪುಗೌಡ ಬಿ ಪಾಟೀಲ್ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರು, ಡಾ ಶ್ರೀ ಬಸನಗೌಡ ಪಾಟೀಲ್ ರಾಷ್ಟ್ರ ಅಧ್ಯಕ್ಷರು, ಸಾಕಿನ್ ನಾಗರಾಳ ಹುಲಿ, ಶ್ರೀಮತಿ ಬೋರಮ್ಮ ಗೊಬ್ಬೂರ ನಿರ್ದೇಶಕರು ಸಿದ್ದೇಶ್ವರ ಸಹಕಾರಿಗೆ, ಶ್ರೀಮತಿ ನೀಲಮಗೌಡತಿ ಜಿ ಪಾಟೀಲ್ ಮಾಜಿ ಪುರಸಭೆ ಅಧ್ಯಕ್ಷರು ತಾಳಿಕೋಟೆ, ಶ್ರೀಮತಿ ದಾನಮ್ಮ ಚಿದಾನಂದ ಹೊನ್ನಳ್ಳಿ ಬಿಜೆಪಿ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ವಿಜಯಪುರ, ಶ್ರೀಮತಿ ನೀಲಾ ಪ್ರಭುಗೌಡ ಪಾಟೀಲ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ ಮುತ್ತಗಿ ಹಾಗೂ ಇನ್ನುಳಿದ ಎಲ್ಲಾ ಸಮಾಜದ ಮುಖಂಡರು ಹಾಗೂ ಪಂಚಮಸಾಲಿ ಗುರುಹಿರಿಯರು ಹಾಗೂ ತಾಯಂದಿರು, ಹೆಣ್ಣು ಮಕ್ಕಳು, ಯುವಕರು, ಮುತ್ತಗಿ ಗ್ರಾಮದ ಸಮಸ್ತ ಗುರುಹಿರಿಯರು ಅದ್ದೂರಿಯಿಂದ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವರದಿ ಗುರುಮಲ. ವಂದಿಸುತ್ತಾ ಇಂದಿನ ಕಾರ್ಯಕ್ರಮದ ಪ್ರಾರ್ಥನೆ ವಿಶ್ವಗುರು ಬಸವಣ್ಣನವರ ಧರ್ಮವ ಬೆಳಗಿದೆ ಅನ್ನ, ಕರ್ಮವ ಕಳೆದೆ ಅನ್ನ, ಧರ್ಮವ ಬೆಳಗಿದೆ ಅನ್ನ, ಕರ್ಮವ ಕಳೆದೆ ಅನ್ನ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅನ್ನ, ಕರ್ಮವ ಕಳೆದೆ ಅನ್ನ, ಧರ್ಮವ ಬೆಳಗಿದೆ ಅನ್ನ, ಕರ್ಮವ ಕಳೆದೆ ಅನ್ನ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಅವಳಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಒಂದು ಕಂಚಿನ ಪುತ್ಥಳಿಯನ್ನ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥ ಒಂದು ಗ್ರಾಮ ಯಾವುದಾದ್ರೂ ಇದ್ದ ಅದು ಮುತ್ತಿಗೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅಂತ ಇದೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ನಾನು ವೇದಿಕೆಯ ಮೇಲೆ ಇರ್ತಕ್ಕಂಥ ಮಾನ್ಯರನ್ನ ಶ್ರೀಗಳನ್ನ ಸ್ವಾಗತವನ್ನ ಬಯಸೋ ನನ್ನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಪರಮ ಪೂಜ್ಯರಿಗೆ ಕಾರ್ಯಕ್ರಮದಲ್ಲಿ ಗೌರವದ ಸನ್ಮಾನವನ್ನು ಮಾಡಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು, ವಿಜಯಪುರ ನಗರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕಲ್ಲನಗೌಡ ಬಿರಾದಾರ್, ಶಂಕರ್ ಬೆಲ್ಲದ್ ಹಾಗೂ ರಾಜು ಶಿಲ್ಪಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವದ ಸನ್ಮಾನವನ್ನು ನೆರವೇರಿಸಲಿಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾಗರಿ ಹಾಗೂ ಸಂಘಟಕರಿಂದ ಮಹಾದೇವ ಎಂದು ಉದ್ಗರಿಸಿದ ವೀರಮಾತೆ ಕಿತ್ತೂರ ಚೆನ್ನಮ್ಮಾಜಿಯ ಪ್ರತಿಮೆ ಅನಾವರಣಗೊಂಡು ಇವತ್ತಿನ ಈ ಕಾರ್ಯಕ್ರಮದ ಚಾಲನೆಯನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಎಲ್ಲ ಪೂಜ್ಯರು ಮತ್ತು ಅತಿಥಿ ಮಹೋದಯರು ನಡೆಸಿಕೊಡ್ತಾ ಇದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದ ಚಾಲನೆಯನ್ನ ದೀಪ ಬೆಳಗುವುದರ ಮೂಲಕ, ಪಂಚ ಜ್ಯೋತಿಯನ್ನ ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಿಲ್ಲ. ಇಂಥ ಮುತ್ತಗಿಯಲ್ಲಿ ಇನ್ನು ಪ್ರಪ್ರಥಮ ಬಾರಿಗೆ ಚೆನ್ನಮ್ಮಾಜಿಯ ಕಂಚಿನ ಪ್ರತಿಮೆ ಅನಾವರಣಗೊಂಡಿದೆ. ತಮ್ಮೆಲ್ಲರಿಗೂ ಒಂದು ಹುರುಪು ಹುಮ್ಮಸ್ಸಿನ ವಿಷಯ. ಇಡೀ ಮುತ್ತಗಿಯ ಇತಿಹಾಸದಲ್ಲೇ ಸುವರ್ಣಾಕ್ಷರದಿಂದ ಬರೆದಿಡುವಂತ ಗಣ್ಯಾತಿ ಗಣ್ಯರು, ಎಲ್ಲ ಅತಿಥಿ ಮಹೋದಯರು, ಸ್ವಾತಂತ್ರ್ಯಕ್ಕಾಗಿ
ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಮಹಿಳೆ, ಒಬ್ಬ ಹೆಣ್ಣು ಮಗಳು ಸಹ ಜಗತ್ತಿನ ಇತಿಹಾಸ ಬದಲಿಸಬಲ್ಲಳು ಎಂಬನ್ನುವಂತ ಒಂದು ಮರು ಇತಿಹಾಸಕ್ಕೆ ನನ್ನೆಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ತುಂಬು ಹೃದಯದ ಸ್ವಾಗತ ಹಾಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಇಂದು ಏಪ್ರಿಲ್ 12, 2026 ನಮ್ಮ ಮುತ್ತಿಗೆ ಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸುದಿನ. ನಮ್ಮ ಸಮಾಜದ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ದ್ಯೋತಕವಾಗಿ 3 ಮಹತ್ವದ ಮೈಲಿಗಳು ಒಂದೇ ವೇದಿಕೆಯಲ್ಲಿ ಒಂದೇ ದಿನದಂದು ಮೇಳೈಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಈ ದಿನದ ಕೇವಲ ಒಂದು ಸಂಭ್ರಮದ ದಿನವಷ್ಟೇ ಅಲ್ಲ, ನಮ್ಮ ಪರಂಪರೆಯ ಹೆಮ್ಮೆಯನ್ನು ಸಾರುವ ಮತ್ತು ಭವಿಷ್ಯದ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೆಜ್ಜೆ ಇಡುವ ಸಂಕಲ್ಪದ ದಿನವಾಗಿದೆ. ರಾಷ್ಟ್ರಮಾತೆ ಅಪ್ರತಿಮ ಶೌರ್ಯದ ಅನಾವರಣ, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸಿಡಿದೆದ್ದ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ನಾರಿ ಶಕ್ತಿಯ ಅಪ್ರತಿಮ ಪ್ರತೀಕ, ನಮ್ಮೆಲ್ಲರ ಆರಾಧ್ಯ ದೈವ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಭವ್ಯವಾದ ಕಂಚಿನ ಪ್ರತಿಮೆಯನ್ನು ಇಂದು ನಮ್ಮೂರಿನಲ್ಲಿ ಅನಾವರಣಗೊಳಿಸಲಾಗಿದೆ. ಇರ್ತಕ್ಕಂಥ ಸನ್ಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ವೇದಿಕೆ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ದಯವಿಟ್ಟು ಮೂರ್ತಿಯ ಉದ್ಘಾಟನೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು, ಪಾದಯಾತ್ರೆಯ ಪ್ರವರ್ತಕರಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಪಾದಗಳಿಗೆ ಹಣೆ ಮಾಡಿದು, ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವ ಇನ್ನೋರ್ವ ಶ್ರೀಗಳಾದಂಥ ಮನುಗುಳಿಯ ಸಂಗನ ಬಸವ ಮಹಾಸ್ವಾಮಿಗಳು ಹಾಗೂ ಮುತ್ತಿಗೆಯ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀಹರಿ ಜೋಶಿ ಸಂಸ್ಕೃತ ಪಂಡಿತರು ಮುತ್ತಿಗೆ ಅವ್ರಿಗೂ ಕೂಡ ಅವರು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ಅದೇ ರೀತಿ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಆಸೀನರಾದಂಥ ಅಪ್ಪುಗೌಡ ಪಾಟೀಲ್ ಅವರೇ, ಪಂಚಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸಮಾಜದ ಮುಖಂಡರಾದಂಥ ಬಸನಗೌಡ ಪಾಟೀಲ್ ನಾಗರಾಳ್ ಹುಲಿ ಅವರೇ ಹಾಗೂ ಸಂಗನ ಬಸವ ಶಿವಾಚಾರ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಮೂರ್ತಿ ಶರಣಯ್ಯ ಕಂಬಿಮಠರಲ್ಲಿ ನಮಸ್ಕರಿಸಿ, ಸಂಸ್ಕೃತ ಪಂಡಿತರಾದಂಥ ಶ್ರೀ ನರಹರಿ ಜೋಶಿಯವರಲ್ಲಿ ಸಹ ನಮಸ್ಕರಿಸಿ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಅಪ್ಪುಗೌಡ ಪಾಟೀಲ್, ನಮ್ಮ ಸಂಗನಗೌಡ ರಾಯಗೊಂಡ ಅಂತೇಳಿ ಒಬ್ಬ ಒಳ್ಳೆಯ ಕಾರ್ಯಕರ್ತ, ಭಾಳ ಕಡಿಮೆ ವಯಸ್ಸಿನಲ್ಲಿ ಪಾಪ ಅವರು ಹೃದಯಾಘಾತದಿಂದ ನಿಧನರಾದರು. ನನಗೆ ಅವತ್ತು ಭಾಳ ನೋವಿನ ದಿವಸ. ಅವತ್ತೇನು ನಾನು ಬಂದಿದ್ದೆ ಬೆಳಿಗ್ಗೆ 6:30 ಗಂಟೆಗೆ. ಭಾಳ ಒಳ್ಳೆಯ ಎಲ್ಲ ಸಮುದಾಯಗಳನ್ನು ತಗೊಂಡು ಎಲ್ಲರನ್ನು ಪ್ರೀತಿಯಿಂದ ತಗೊಂಡು ನಮ್ಮ ರಂಭಾಪುರಿ ಶ್ರೀಗಳ ಒಂದು ದೊಡ್ಡ ಕಾರ್ಯಕ್ರಮವೂ ಇಲ್ಲಿ ಮಾಡಿದ್ರು. ಸಾಕಷ್ಟು ಸಲ ನಾನು MP ಇದ್ದಾಗ ಈ ಊರಿಗೆ ಬಂದೀನಿ. ಮುತ್ತಿಗೆ ಜನ ಅಂದರೆ ಮುತ್ತಿನಂಥವ್ರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೆ. ಅಂಥ ಒಂದು ಊರು, ಎಲ್ಲರೂ ಒಕ್ಕಟ್ಟು, ಆತ್ಮೀಯತೆ, ಪ್ರೀತಿ ಯಾವಾಗಲೂ ನನಗೂ ತೋರಿಸಿದ್ದೀರಿ. ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕಂಚಿನ ಮೂರ್ತಿಯನ್ನು ಎಲ್ಲರೂ ಊರಿನವರೇ ಇವತ್ತು ಹಣ ಹಾಕಿ, ಯಾಕಂದ್ರೆ ಸ್ವಾಭಿಮಾನದಿಂದ ಇಡೀ ಊರಿನ ಜನ ಹೊರಗಿನವ್ರಿಗೆ ಯಾರಿಗೂ ಕೇಳಾರ್ದಾನೆ, ಹೊರಗಿನವ್ರಿಗೆ ಕೇಳಿದ್ರೆ ಅಂದ್ರೆ ಬಿಡಿ ಇರ್ತದೆ. ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷ ಮಾಡಬೇಕು, ಉದ್ಘಾಟಕ್ಕೆ ಹಾಕ್ಬೇಕು, ಮ್ಯಾಗ್ ಹಾಕ್ಬೇಕು, ನಿಮ್ಮ ಕಾರ್ಡ್ ನೀವು ಯಾರನ್ನಾರು ಹಾಕ್ಬೋದು, ಯಾರನ್ನಾರು ಬಿಡ್ಬೋದು. ಹಿಂಗನೇ ಆಗ್ಬೇಕು ಎಲ್ಲ ಕಡೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಒಂದು ಜಾತಿಗೆ ಸೀಮಿತ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಜಾತಿಗೆ ಸೀಮಿತ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಅಹಿಲಾಬಾಯಿ ಹೋಳ್ಕರ್ ಒಬ್ಬ ತಾಯಿ ಆಗೋದಳು, ಹಾಲು ಮತದ ಹೆಣ್ಮಗಳು, ಇಂದೂರಿನ ರಾಣಿ. ಆ ಹೆಣ್ಮಗಳು ಕಾಶಿ ವಿಶ್ವನಾಥ ಮಂದಿರ ಇವತ್ತು ಯಾರಾದ್ರು ಕಟ್ಟಿದ್ರೆ ಅವತ್ತು ಅಹಿಲಾಬಾಯಿ ಹೋಳ್ಕರ್.
ಇವತ್ತು ನೀವು ಕಾಶಿಗೆ ಯಾರು ಹೋಗಿದ್ರೆ ಹೊರಗೊಂದು ಮೂರ್ತಿ ಐತೆ ಲಿಂಗ ಇಟ್ಕೊಂಡು ಕೂತಿದ್ದು. ನಮ್ಮ ಬಿಜಾಪುರನಾಗೂ APMCಗೆ ಹೋಗೋ ರೋಡ್ದಾಗ ಐತೆ ನೋಡ್ರಿ, ನಾವು ಕೂರ್ಸಿ ಬಿಜಾಪುರನಾಗ. ಆ ತಾಯಿ ಔರಂಗಜೇಬಯನ್ನು ವಿಶ್ವನಾಥನ ದೇವಸ್ಥಾನವನ್ನು ಭಗ್ನಗೊಳಿಸಿ ಆ ಲಿಂಗವನ್ನು ಒಂದು ಬಾಯಿಯಲ್ಲೂ ಹಾಕಿದ್ರು. ಅದನ್ನು ತೆಗೆದು ಹೊರಗೆ ತಂದು ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಕಟ್ಟಿದಂಥ ಕೀರ್ತಿ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಲಕ್ಷ್ಮೀಬಾಯಿ, ಝಾನ್ಸಿ ಲಕ್ಷ್ಮೀಬಾಯಿ, ಒಣಕೆ ಓಬವ್ವ ಅಂದರೆ ಭಾರತದ ಇತಿಹಾಸ. ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ. ನೋಡ್ರಿ, ಬೆಳವಡಿ ಮಲ್ಲಮ್ಮ ಜಗತ್ತಿನಲ್ಲೇ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಹೆಣ್ಮಗಳು. ಅಂದರೆ ನಮ್ಮಲ್ಲಿರುವಂಥ ಮಹಿಳೆಯರು ಸಹ ಸ್ವಾತಂತ್ರ್ಯಕ್ಕಾಗಿ ಸಮಾಜವನ್ನು ಒಂದು ಬೆಳೆಸೋದ್ರ ಸಲುವಾಗಿ ರಾಷ್ಟ್ರಭಕ್ತಿಯನ್ನು ಮೆರೆದವರು. ಅಹಿಲ್ಯಾಬಾಯಿ ಹೋಳ್ಕರ್ ಸುಮಾರು 3,500 ದೇವಸ್ಥಾನಗಳನ್ನು ಈ ದೇಶದಲ್ಲಿ ಪುನರ್ ನಿರ್ಮಾಣ ಮಾಡಿದಂಥ ಒಬ್ಬ ಹಾಲಮತ ಸಮಾಜದ ಹೆಣ್ಮಗಳು. ದೊಡ್ಡ ರಾಜಮನೆತನ, ಇವತ್ತೂ ಅವ್ರ ರಾಜಮನೆತನ ಇಂದೂರಿನಲ್ಲಿದೆ. ಅವರು ಇಡೀ ಭಾರತದಲ್ಲಿ ರಾಜಮಾತಾನೆ ಅಂತ ಕರೀತಾರೆ. ಹಂಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನೂ ಸಹ ಒಂದು ಯಾವುದೋ ನಾವು ಅನ್ಕೊಳ್ಬೋದು ನಾವು ಪಂಚಮಸಾಲಿ ಸಮಾಜಕ್ಕೆ ಸೇರಿದ್ದತ್ತ, ಅಲ್ಲ, ಅವರು ಇಡೀ ಭಾರತದ ಆಸ್ತಿ. ಸಂಗೊಳ್ಳಿ ರಾಯಣ್ಣ ಇರದೇ ಇದ್ರೆ ಸುಮಾರು 7-8 ಜನ, ಒಡ್ರ ಬಾಳಣ್ಣ, ವಾಲ್ಮೀಕಿ ಜನಾಂಗದವರು, ಬಂಜಾರ ಸಮಾಜದವರು, ಇವರೆಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಸಾಥ್ ಕೊಟ್ಟರು. ಇವರೆಲ್ಲ ಗಲ್ಲಿಗೇರಿಸಿದ್ರು. ಸಂಗೊಳ್ಳಿ ರಾಯಣ್ಣ ಜೊತೆಗೆ 7 ಮಂದಿನ ಗಲ್ಲಿಗೇರಿಸಿದ್ರು. ಅದು ಎಲ್ಲ ಜನಾಂಗದವ್ರು ಇದ್ರು. ಅಂದರೆ ಯಾವುದೇ ಒಂದು ಹೋರಾಟ, ಸಂಘರ್ಷ, ಸ್ವಾತಂತ್ರ್ಯ, ಕ್ರಾಂತಿ ಯಾವುದೇ ಒಂದು ಜಾತಿಯಿಂದ ಆಗೋದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತೆಲ್ಲ ನಾವು ಅವ್ರನ್ನ ಸ್ಮರಣೆ ಮಾಡಬೇಕು. ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ. ಅಷ್ಟೇ ಅಲ್ಲ, ಅವರು ಸಹ ನೇರವಾಗಿ ಯಾವುದೇ ಮುಲಾಜಿಲ್ಲಾರ್ದನೆ ಗಾಂಧಿಗೂ ನೆಹರುಗೂ ಕೇಳ್ತಿದ್ದಿಲ್ಲ. ಅಂಬೇಡ್ಕರ್ ತಮ್ಮ ವಿಚಾರಗಳನ್ನು ಗಟ್ಟಿಯಾಗಿ ಮಾತಾಡುವಂಥ ಒಬ್ಬ ಅತ್ಯಂತ ಕಷ್ಟದಿಂದ ಮೇಲೆ ಬಂದಂಥ ಅಂಬೇಡ್ಕರ್ ಕಾಲದಲ್ಲಿ ಬಹಳಷ್ಟು ಅಸ್ಪೃಶ್ಯತೆ, ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಅವತ್ತು ದಲಿತರದ್ದು. ಅಂಥ ಕಷ್ಟದಲ್ಲಿ ಬೆಳೆದಂಥ ಅಂಬೇಡ್ಕರ್ ಸಹ ನಾವೆಲ್ಲ ಆದರ್ಶರೇ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಮಾಜದ ಅಲ್ಲ, ಇಡೀ ಹಿಂದುವಿ ಸಮಾಜ ಭಗವಾ ಧ್ವಜ ಈ ದೇಶದಲ್ಲಿ ಹಾರಾಡಬೇಕಿರುವಂಥ ಮೊಘಲ ಸಂತತಿಯನ್ನು ನಾಶ ಮಾಡಿದಂಥ ಮೊಘಲರು ಯಾರೂ ನಾಶ ಮಾಡ್ಲಿಕ್ಕಾಗಿರಲಿಲ್ಲ. ಎಂದು ಶಿವಾಜಿ ಮಹಾರಾಜನ ವಿರುದ್ಧ ಕಟ್ಕೊಂಡ್ರು ಅವತ್ತು ಅವ್ರು ಇಡೀ ವಂಶ ಎಲ್ಲರ ಐತನ್ರಿ, ಈಗ ಕಾಣಿಸ್ತೈತೆ ನಿಮ್ಗೆ? ಮೊಘಲರು ಎಲ್ಲರೂ ಅದಾರ ಅವ್ರ ಪೀಳಿಗೆ ಎಲ್ಲ ನಾಶ ಆಗಿ ಹೋಗೈತೆ. ಉಳಿದ ರಾಜ ಮಹಾರಾಜರು ನೋಡ್ರಿ, ಇವತ್ತು ಶಿವಾಜಿ ಮಹಾರಾಜರ ಮನೆತನ ಇದೆ, ಅಹಿಲ್ಯಾಬಾಯಿ ಹೋಳ್ಕರ್ ಮನೆತನ ಇದೆ, ಚೆನ್ನಮ್ಮನ ಮನೆತನ ಇದೆ, ಸಂಗೊಳ್ಳಿ ರಾಯಣ್ಣ ಹೊರಗಿನವರಲ್ಲ, ಅವ್ರು ಇಲ್ಲಿ ಹತ್ತರ್ಗದವರು. ಏನೋ ಕಾಲನ ಕಾಲ ಅವರ ಮುತ್ಯ ಕುರಿ ಕಾಯ್ಕೋತ ಕುರಿಗಳಿಗೆ ನೀರಿನ ಸಮಸ್ಯೆ ಏನೋ ಹಾಗೆ ಹಿಂಗೆ ಹೋಗಿ ಬೆಳಗಾವಿ ಜಿಲ್ಲಾದಾಗ ಸಂಗೊಳ್ಳಿ ಒಳಗೆ ಹೋದ್ರು. ಹೀಗಾಗಿ ಅವ್ರು ಸಂಗೊಳ್ಳಿ ರಾಯಣ್ಣ ಅವರು. ಸಂಗೊಳ್ಳಿ ರಾಯಣ್ಣನ ಬಿಜಾಪುರ ಜಿಲ್ಲೆಯವರೇ ಅವರ ಪೂರ್ವಜರು. ಮತ್ತು ಚೆನ್ನಮ್ಮನ ನಮ್ಮ ಜಿಲ್ಲೆಯವರೇ. ಹಿಂಗೆ ಅನೇಕ ಸತ್ಪುರುಷರು. ಇವತ್ತು ನೀವೆಲ್ಲ ಏನು ನಮ್ಮ ಪ್ರಾಸ್ತಾವಿಕ ಮಾತನಾಡುವಾಗ ಮೀಸಲಾತಿ ಬಗ್ಗೆ, ಹೋರಾಟ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಯಾವುದೇ ಅಂಥದ್ದೇ ಪ್ರಸಂಗ ಬಂದರೂ ಸಹ ಮೀಸಲಾತಿ ಹೋರಾಟ ನಿಲ್ಲುವುದಿಲ್ಲ. ಇದು ಒಂದು ಸಮಾಜದ ಮೀಸಲಾತಿ ಇಲ್ಲ, ಇದರಲ್ಲಿ ಭಾಳ ಜನಾಂಗಗಳು ಕೂಡ್ಯಾವು. ಯಾವ 2A ಲಿಂಗಾಯತರು, ವೀರಶೈವ ಸಮಾಜದಲ್ಲಿ ಬಿಟ್ಟು ಹೋದಂಥ ಜನಾಂಗ ಎಲ್ಲರೂ ಹೋದಾರೆ. ಅದರೊಳಗೆ ಎಲ್ಲ ಸಮುದಾಯಗಳು, ಇವತ್ತು ಆದಿ ಬಣಿಜ್ಗಾರ ಇರ್ಬೋದು, ನಮ್ಮ ಹಂಡೆ ವಜೀರರು ಇರ್ಬೋದು, ಅದೇ ರೀತಿ ಮರಾಠರು ಇರ್ಬೋದು, ಜೈನರು ಇರ್ಬೋದು, ಅಲ್ಲಿಂದ ಕ್ಷತ್ರಿಯರು ಆ ಸಮಾಜ ಇರ್ಬೋದು, ಕೆಲವೊಂದು ಕ್ರಿಶ್ಚಿಯನ್ರಲ್ಲಿ ಬಿಟ್ಟಂಥ ಸಮಾಜ ಇರ್ಬೋದು. ಈ ರೀತಿ ವೀರಶೈವ ಲಿಂಗಾಯತ 2A ಯಾರಿಲ್ಲಲ್ಲ, ಅದು ಟೈಮ್ ಬೇಕಾಗ್ತದೆ. ಭಾಳಷ್ಟು ಕಷ್ಟಗಳು ಬರ್ತಾವೆ.
ಹೋರಾಟಗಳು ಮಾಡಬೇಕಾಗ್ತದೆ. ಯಾರೂ ಏನು ಅಂಜುವುದಿಲ್ಲ. ನಾ ಅಂತೂ ಯಾವಾಗಲೂ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಮಾತಾಡಿದ್ದೀನಿ. ಕಲಾಲ್ ಸಮಾಜದವರು ಮೊನ್ನೆ ಅವ್ರದ್ದು ಪಾಪ ಕಲಾಲ್ ಸಮಾಜ ಅಂದ್ರೆ ನಿಮ್ಗೆ ಗುರುತು ಕಟ್ಟಕಿರ್ತಾರೆ ಅವರಿಗೆ. ಅಂದರೆ ಮಾಂಸವನ್ನು ನಮ್ಮ ಏನು ಹಿಂದೂ ಸಮಾಜದಲ್ಲಿ ಅದೊಂದು ವರ್ಗ, ಅವರು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕತ್ತಾರೆ. ಅವ್ರದ್ದು ಸತ್ತಿದೆ. ಅವರು ಸಹ ಇವತ್ತು ನೋಡ್ರಿ ಮೀಸಲಾತಿದು ಭಾಳಷ್ಟು ಗೊಂದಲ ನಡೆದೈತೆ ರಾಜ್ಯದಲ್ಲಿ. ಒಳ ಮೀಸಲಾತಿ ಕೆಲವೊಂದು ಸಮುದಾಯದಲ್ಲಿ ಒಪ್ತಾ ಇಲ್ಲ. ಕೆಲವೊಂದು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅದರಿಂದ ಬೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ಭಜಂತ್ರಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವೆಲ್ಲನೂ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ. ಕೊಡಬಾರ್ದನ್ನಂಥ ಕೆಟ್ಟ ಗುಣ ಇದ್ದಾಗ ಇದು ಎಲ್ಲ ದೊಡ್ಡದಾಗ್ತಾವೆ. ಈಗ 56% ಮಾಡಿದ್ದೀರಿ, ಇನ್ನೊಂದು ಏನು ಬೇಡ್ತಾರೆ ಅವ್ರು ಕೆಲವೊಂದು SC ST ಜನಾಂಗದವ್ರು ಇನ್ನೊಂದು % ಹೆಚ್ಚು ಮಾಡ್ತಾರೆ. ಏನು ಬೇನೆ ಆಗ್ತೈತಿ ಇವ್ರು ಮಾಡ್ಲಿಕ್ಕೆ. 50 ಮ್ಯಾಗ ಕೊಡಬಾರ್ದು ಸುಪ್ರೀಂ ಕೋರ್ಟ್ ಹೇಳ್ತದೆ. ಆದ್ರೆ ನೀವು 56 ಮಾಡಿರಲ್ಲ, 6% ನೀವು ಸುಪ್ರೀಂ ಕೋರ್ಟಿನ ವಿರುದ್ಧ ಮಾಡಿರಲ್ಲ. ಇನ್ನೊಂದಿಷ್ಟು ಭಜಂತ್ರಿ ಸಮಾಜದವರು, ಬಂಜಾರ ಸಮಾಜದವರು, ಈಗ ಏನು ನಮ್ಮ ಚಲವಾದಿ ಸಮಾಜದವರು, ಮತ್ತು ಇವತ್ತೆಲ್ಲ ನಿಮಗೆಲ್ಲ ಗಾಬರಿ ಅನ್ನಿಸ್ಬೋದು. ಯಾವ ನೋಡ್ರಿ ನಾವು ಬಿಜಾಪುರದವ, ಮಂಡ್ಯ ಮೈಸೂರಿನಾಗ ನಮ್ಮ ಈ ಕಡೆ ಲೀಡರ್ಗಳು ಯಾರು ಒಪ್ಪ್ಯಾರೇನ್ರಿ? ರಾಮಕೃಷ್ಣ ಹೆಗಡೆಯವ್ರು ಒಪ್ಪ್ಯಾರ, JH ಪಟೇಲ್ರು ಒಪ್ಪ್ಯಾರ, ಯಾರೂ ಒಪ್ಪಿದ್ರಿ? ಯಡಿಯೂರಪ್ಪನ ಒಪ್ಪ್ಯಾರ, ಯಾರೂ ಕಡೆಯವ್ರು ಒಪ್ಪಿದ್ದಿಲ್ಲ. ಫಸ್ಟ್ ಮನುಷ್ಯ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ಜನರಿಗೆ ಎಲ್ಲ ಭಾಗದಲ್ಲಿ ಒಪ್ಪುವಂಥ ಒಂದು ಮದ್ದೂರಾಗದು. ಇಲ್ಲೇ ನಮ್ಮ ಅಪ್ಪಗೌಡರು ಕೂತಾರ ನೋಡು, ಔಷಧಕ್ಕೆ ಲಿಂಗಾಯತ್ರು ಇಲ್ಲ ಮಂಡ್ಯದಾಗ, ಎಲ್ಲರ ಲಿಂಗಾಯತ್ರ ಮನಿನೂ ಇಲ್ಲಲ್ಲಿ. ಅಷ್ಟಲ್ಲಿ ಸಹಿತ ನಮ್ಮ ಕುಮಾರಸ್ವಾಮಿ ಗಾಬರಿಯಾಗ್ಯಾರ. ಏನಣ್ಣ ಇಲ್ಲೇನು ಬಂದು ದುಂಗಡಿ ಎಬ್ಸಿ ನಮ್ಮಲ್ಲಿ. ಯಾಕಪ್ಪ ಅಂದ್ರೆ ಇದಕ್ಕೆ ಯಾಕೆ ನಮ್ಮ ಯುವಕರಲ್ಲಿ ಜಾಗೃತಿ ಆಗೈತಂದ್ರೆ, ನಮ್ಮ ಹಿಂದೂ ಸಮಾಜ ತುಳಿಯುವಂಥ ಕೆಲಸ ಏನು ನಡೆದಲ್ಲ, ನಮ್ಗೆ ಅಪಮಾನ ಮಾಡೋದು. ಯಾರ ನಾವು ಏನಾರ ಅವ್ರ ಇದ್ರ ಮ್ಯಾಗ ಏನಾರ ಜಾತ್ರೆ ಆಗೋದು ಕಲ್ಲು ಹೋಗೋದು ಏನೋ ಉರ್ಸೋದು ಬರ್ಸದಾಗ, ಮತ್ತೆ ಈ ಗಣಪತಿ ಮ್ಯಾಗ ಕಲ್ಲು ಹೋಗಿರ್ತಾರಲ್ಲ, ಮತ್ತೆ ಅವ್ರಿಗೆ ಏನು ಮಾಡಬೇಕು? ಇನ್ನಾಗ ಹೂವು ಹಾಕಿದ್ರಲ್ಲ ಅದು ರೆಡಿ ಹಿಡಿಬೇಕೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಎರಡು. ಯಾರೇ ದೇಶ ವಿರುದ್ಧ ಕೆಲಸ ಮಾಡಿದ್ರೆ ರಾಮನ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ ಚೆನ್ನಾಗಿ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ. ಹೌದಪ್ಪ, ನಾನು ಸ್ವಯಂ ಘೋಷಿತನೇ ಇದ್ದೀನಿ. ನೋಡಲ್ಲ, ಸ್ವಯಂ ಘೋಷಿತ ಅನ್ನುವಂಥದ್ದು ಶಬ್ದ ಜನ ಇವತ್ತು ತೆಗೆದಾಕ್ತಾರೆ. ಅವ್ರಿಗೆ ಒಳ್ಳೆಯ ಓದು ಸರ್ಕಾರ ಬೇಕಾಗಿದೆ. ನೀರಾವರಿ ಎಲ್ಲಿ ಹತ್ತಲಾಕತೈತ್ರಿ? ನೀರಾವರಿ ಎಷ್ಟು ಕಷ್ಟ ಐತ್ರಿ ರೈತರದು. 4 ಲಕ್ಷ ಹುದ್ದೆಗಳು ಖಾಲಿ ಅದಾವು, ತುಂಬಲಾಗ್ತಾ ಇರಲ್ಲ. ನಮ್ಮ ಯುವಕರೆಲ್ಲ ಸಾಲಿ ಕಲ್ತು ಹಳ್ಳಿಯಾಗೆಲ್ಲ ಕಟ್ಟಿ ಕೂತ್ ಚಕ್ಕ ಆಡ್ಕೋತ ಕೂತಾರ, ಇಸ್ಪೇಟ್ ಆಡ್ಲಕತ್ತಾರ ಇಲ್ಲೋ? ಅದೇ ನೋಡ್ರಿ, 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವ, ತುಂಬಲಾಗ್ತಾ ಇರಲಿಲ್ಲ. ಅಲ್ಲಿಂದ 1 ಲಕ್ಷ ಈ ನಿಗಮ ಮಂಡಳಿ ಇರ್ತದವಲ್ಲ, ಇವು ಖಾಲಿ ಅದಾವು. ವರ್ಷಕ್ಕೊಂದು 50,000 ನೌಕರಿ ಕೊಟ್ರೆ 50,000 ಹುಡುಗರಿಗೆ ಉದ್ಯೋಗ ಆಗ್ತದೆ, 50,000 ಕುಟುಂಬ ಉದ್ಧಾರ ಆಗ್ತಾವೆ. ಆದರೆ ದುರ್ದೈವ ಅಂದ್ರೆ ನೀರಾವರಿ ಬಗ್ಗೆ ಹೇಳಿದೆ ಮೊನ್ನೆ ನಾನು ಬಜೆಟ್ ಭಾಷಣದಾಗ ಮುಖ್ಯಮಂತ್ರಿಗಳಿಗೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮುಖ್ಯಮಂತ್ರಿಗಳೇ, ಈಗಾಗಲೇ ಈ ವರ್ಷನೂ 1,16,000 ಕೋಟಿ ಸಾಲ ಮಾಡ್ಲಕತ್ತೀರಿ, ಇನ್ನೊಂದು 1,00,000 ಕೋಟಿ ರೂಪಾಯಿ ಸಾಲ ಮಾಡ್ರಿ, ಏನಾಗಿದ್ದು ಆಗ್ತತಿ ಮುಂದೆ. ರೈತರಿಗೆ ನೀರು ಕೊಡುವಂಥ ಕೆಲಸ ಮಾಡ್ರಿ. ನೀರಾವರಿ ಆದ್ರೆ ಸಾಕು, ಮತ್ತೇನಾರು ಬೇಕೇನಪ್ಪ ನಿಮಗೆ? ಗ್ಯಾರಂಟಿ 5 ಕಿಲೋ ಬೇಕೇ ಏನು? 10 ತಾಸು ಕರೆಂಟ, ನೀರ ಇಟ್ಟು ಕೊಟ್ಟು ಬಿಡ್ರಿ. ನಾನು ಹೇಳೀನಿ CM ಅವ್ರಿಗೆ ವಿಧಾನಸಭೆ ಒಳಗೆ. ದುರ್ದೈವ ಅಂದ್ರೆ ಯಾರು ಮಾತಾಡೋದಿಲ್ಲಪ್ಪ ಇದನ್ನ. ಯಾರು ಒಬ್ಬರು ಎದ್ದು ನಿನ್ನ ಹೋದ ಸಲನೂ ಮಾತಾಡಿದಾಗ ಒಬ್ಬರು ಎದ್ದು ನಿಂತು ನಾವೆಲ್ಲ ನಿಮ್ಮ ಸಪೋರ್ಟ್ ಇದೀವ್ರಿ, ನಾವೆಲ್ಲ ಕೂಡಿ ಮುಖ್ಯಮಂತ್ರಿ ಒತ್ತಾಯ ಮಾಡೋಣ, ನಮಗೇನೂ ಬೇಡ, ಈ ಒಂದು ಏನು ನೀರಾವರಿ ಇದೆಯಲ್ಲ ಇದು ಏನು ಯತ್ನಾಳ್ ಹೇಳಕತ್ತಿದ್ದು ಸತ್ಯ ಐತೆ ದಿಟ್ಟೂ ಮಾತಾಡಲಿಲ್ಲ, ಒಬ್ಬರು ಮಾತಾಡಲಿಲ್ಲ. ಬಿಡುವುದು ಬಿಡ್ತಾರ, ಯಾವ್ದಾರ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೇಳ್ತಾರ, ನೀರಾವರಿ ಕೇಳ್ತಾರ, ನಮ್ಮ ಮಕ್ಕಳಿಗೆ ನಿರುದ್ಯೋಗಿ ನೌಕರಿ ಕೊಡೋದು ಕೇಳತ್ ಹೇಳಿದ್ರೆ ನನ್ನ ಹೆಂಡ್ರ ಮಕ್ಕಳಿಗೆ IPL ಟಿಕೆಟ್ ಮಾಡ್ತಾರೆ. ನೀವು IPL ಟಿಕೆಟ್ ಸಲ ಕಳ್ಸಿರಿ, ನಾವು ಹೆಂಡ್ರ ಮಕ್ಕಳ ಟಿಕೆಟ್ ಎದಕ್ಕೆ ಕಳ್ಸಿರಿ? ನೀವು ಏನ ಅಭಿವೃದ್ಧಿಗೆ ಕೇಳಕ್ಕೆ ಕಳ್ಸಿರಿಲ್ಲ, ನಮ್ಮನ್ನ MLA ಮಾಡಿದ್ದು. ಮತ್ತು ನಾವು IPL ಟಿಕೆಟ್ ಕೊಡ್ರಿ, ನನ್ನ ಹೆಂಡತಿ ಒಂದು ಟಿಕೆಟ್ ಕೊಡ್ರಿ, ನಾನು ಒಂದು ಟಿಕೆಟ್ ಕೊಡ್ರಿ, ನನ್ನ ಮಗುಗೆ ಅದು ಕೊಡ್ರಿ.
ನಾ ಇಟ್ಕೊಂಡವ್ರಿಗೆ ಒಂದು ಕೊಡ್ರಿ ಅನ್ಕೋತ ಹೋದ್ರ ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಜನರಿಗೆ ಬೇಕಾಗಿದ್ದು ನೀರಾವರಿ, ಕಲ್ತು ಹುಡುಗರಿಗೆ ನೌಕರಿ, ಇವು ಎರಡು ಸಿಕ್ಕರೆ ಏನಾಗ್ತದೆ, ಇವ್ರು ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ. ಯಾರ ಅತ್ತಿ ಮನೆಗೆ ಹೋಗೋಕ್ಕೂ ನಾವು ಬಸ್ ಚಾರ್ಜ್ ಕೊಡ್ತೀವಿ, ಕಾಕನ ಮನೆಗೆ ಹೋಗೋವು ಬಸ್ ಚಾರ್ಜ್ ಕೊಡ್ತೀವಿ, ಅಕ್ಕನ ಮನೆಗೆ ಹೋಗೋಕೆ ಕೊಡ್ತೀವಿ. ನೀವು ಯಾವ ಮಕ್ಕಳಿಗೆ ಕೊಡೋದೇನು ಬೇಕಾಗಿಲ್ಲ. ನಮ್ಮ ಜನ ಉದ್ಧಾರ ಆಗ್ಬೇಕಾದ್ರೆ ಎಲ್ಲ ಸಮಾಜ ನೋಡಿ, ನೀರು ಬತ್ತಂದ್ರೆ ಇಡೀ ಊರೇ ಉದ್ಧಾರ ಆಗ್ತದೆ. ಎಷ್ಟು ಚೇಂಜ್ ಆಗೈತಿ. ಈಗ ಮೊದಲಿನ ಬಿಜಾಪುರ ಇಲ್ಲಲ್ಲ, ಮೊದಲು ಹೆಂಗಿತ್ತು ಬಿಜಾಪುರ, ಎಲ್ಲಿ ಕಾಲುವೆಗಳು ಬರ್ತಾವಿಲ್ಲ ಅನ್ನೋಗಿತ್ತಿಲ್ಲೋ. ಈಗ ಇಷ್ಟೆಲ್ಲ ನೀರಾವರಿ ಆಗಿ ಅಂದರೆ ಎಷ್ಟೋ ರೈತರು ಉದ್ಧಾರ ಆಗ್ಯಾರ. ಇನ್ನೊಂದು 10-12 ಲಕ್ಷ ಎಕರೆ ನಮ್ಮ ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ನಮ್ಮ ರೈತರು ಯಾರಿಗೂ ಏನು ಬಿಡೋ ವಯಸ್ಸಲ್ಲ. ತಮ್ಮ ಹೊಲದಾಗ ಒಬ್ಬ ಯಾವನಾರ ಒಂದು ದೊಡ್ಡ ಮನೆತನ ಇತ್ತು ಅಂದ್ರೆ, ಕುಟುಂಬ ಇತ್ತಂದ್ರೆ ಒಂದು ಮನ್ಯಾಗ ಒಬ್ಬ ಸರ್ಕಾರಿ ನೌಕರಿದಾಯಿತು, ಉಳ್ಕಿದ್ರ ಒಕ್ಕಲ್ತನ ಆಯಿತು, ಒಬ್ಬ ವ್ಯಾಪಾರ ಆಯಿತು. ಹಿಂಗೆ ಮಾಡ್ಕೊಂಡು ಹೋದ್ರೆ ಅದು ನಿಜವಾದಂಥ ಅಭಿವೃದ್ಧಿ ಆಗ್ತದೆ. ಅದಕ್ಕೇ ಚೆನ್ನಮ್ಮನ ಅಂಥವ್ರನ್ನ, ಶಿವಾಜಿ ಮಹಾರಾಜರನ್ನ ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರ ಆಡಳಿತ ಹಂಗಿತ್ತು, ಅವ್ರ ಜನಪರ ಆಡಳಿತ ಇತ್ತು. ಅವಾಗ ಜನರಿಗೆ ಕೆಲಸ ಮಾಡ್ತಿದ್ರು. ಈಗ ನಾವು ಜನರು ಲೂಟಿ ಮಾಡೋರಾಗಿವು. ಒಂದು ವಾರ ಮುಂಚೆನೇ ಬರಬೇಕಾಗಿತ್ತು. ನಮ್ಮ ಸುರೇಶ್ ಆಗಿರ್ಬೋದು, ನಮ್ಮ ಹಿರಣ್ಣರಾಗಿರ್ಬೋದು, ನಮ್ಮ ಬೆಲ್ಲಾದರಾಗಿರ್ಬೋದು, ಚಿಮ್ಮಲಿಗಿರಾಗಿರ್ಬೋದು, ಎಲ್ಲರೂ ಕೂಡಿ ಸುಮಾರು 3-6 ತಿಂಗಳಿಂದ ಈ ಚೆನ್ನಮ್ಮನ ಕಂಚಿನ ಮೂರ್ತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಂಗೆ ಡೇಟ್ ಮುಂದೆ ಆಗ್ತಾನೆ ಇದ್ರು. ಈ ಯಾವ ಮುತ್ತಿಗೆಯ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮದ ಕಂಚಿನ ಪ್ರತಿಮೆ ನಮಗೆಲ್ಲ ಸ್ಫೂರ್ತಿದಾಯಕವಾಗಿ ಆಗಿದ್ದಾರೆ. ಅದೇ ರೀತಿ ನೀವೆಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಸಹಾಯ ಸಹಕಾರ ಮಾಡಿದರೆ, ಇದೇ ರೀತಿ ಚೆನ್ನಮ್ಮನಂಥ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಚೆನ್ನಮ್ಮ ರಾಷ್ಟ್ರ ಮಾತೆ ಚೆನ್ನಮ್ಮನ ಹಾಗೆ ನಾವು ಕೂಡ ಹೋರಾಡಿ ಸಮಾಜದಾಗಲಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದಿಟ್ಟು ಆ ಮಾತೆಯ ರಾಷ್ಟ್ರ ನಾಯಕಿ ವೀರ ದೂರ